ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉಷಾರವಿ ಕ್ರಿಯೇಷನ್ಸ್. ಮೊದಲಿಗೆ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ನಾನು ಸ್ಯಾರಿ ಫಾಲ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ಕೈಯಲ್ಲಿ ಈ ಥರ 2 ಮೊಳ ಅಳತೆ ತೊಗೊಂಡಿದ್ದೀನಿ. ಈ ಥರ ಅಳತೆ ತೊಗೊಂಡಿದ್ದಾದಮೇಲೆ ನಾನೀಗ ಫಾಲ್ ತೊಗೊಳ್ತಾ ಇದ್ದೀನಿ. ಫಾಲ್ ನಾನು ಆಲ್ರೆಡಿ ಐರನ್ ಮಾಡಿ ನೀಟಾಗಿ ಇದನ್ನು ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಫಾಲ್ ಹಾಕಬೇಕಾದ್ರೆ ನಾವು ಉಲ್ಟಾ ಯಾವುದು ಸೀದಾ ಯಾವುದು ಅಂತ ಮೊದಲಿಗೆ ನೋಡ್ಕೊಳ್ಬೇಕಾಗುತ್ತೆ. ಈ ಥರ ಉಲ್ಟಾ ಇರೋದು ಸ್ಯಾರಿ ಕೆಳಗಡೆ ಹೋಗಬೇಕು. ಇಲ್ಲಿ ಕಾಣ್ತಾ ಇದೀವಲ್ಲ ಈ ಥರ. ಈಗ ಈ ಸೀದಾ ಇರೋದು ಸ್ಯಾರಿ ಮೇಲೆ ಬರಬೇಕು. ಈ ಥರ ನಾವು ಎಡ್ಜಲ್ಲಿ ಒಂದು ಸ್ವಲ್ಪ ಫೋಲ್ಡ್ ಮಾಡ್ಕೊಬೇಕಾಗುತ್ತೆ. ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ಸ್ಯಾರಿ ಹೆಡ್ಜಲ್ಲಿ ಈ ಥರ ನಾವು ಇಡಬೇಕು. ಈಗ ಇದು ಸ್ಯಾರಿ ಹಾಗೆ ಫಾಲ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ನಾವಿಲ್ಲಿ ಸ್ಯಾರಿ ಮತ್ತು ಫಾಲು ಎರಡನ್ನೂ ಈಕ್ವಲಾಗಿ ಇಟ್ಕೊಂಡು ಈ ಎಡ್ಜಲ್ಲೇ ನಮಗೆ ಹೊಲಿಗೆ ಬರಬೇಕು. ಆ ಥರ ನಾವು ಸ್ಟಿಚ್ ಮಾಡಿದ್ದೀವಿ ಅಂತಂದರೆ ಆ ಫಾಲು ನೀಟ್ ಫಿನಿಶಿಂಗಾಗಿ ಬಂದಿರುತ್ತೆ, ಅಷ್ಟು ನೀಟಾಗಿರುತ್ತೆ. ಈಗ ಒಂದು ಕೈಯಲ್ಲಿ ಈ ಥರ ಬ್ಯಾಕ್ ಸೈಡ್ ಇಟ್ಕೊಬೇಕು, ಒಂದು ಕೈಯಲ್ಲಿ ಈ ಥರ ಫ್ರಂಟಲ್ಲಿ ಈ ಥರ ಇಟ್ಕೊಂಡು ನಾವು ಸ್ಟಿಚ್ ಮಾಡಿದ್ರೆ ನಮಗೆ ಬ್ಯಾಲೆನ್ಸ್ ಸಿಗುತ್ತೆ ಸ್ಟಿಚ್ಚಿಂಗ್ ಮಾಡೋದಕ್ಕೆ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಈ ಥರ ಇಟ್ಕೊಬೇಕು. ಈ ಥರ ಇಟ್ಕೊಂಡು ನಾವು ನಿಧಾನವಾಗಿ ಸ್ವಲ್ಪನೇ ನಾವು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಆತ್ರವಾಗಿ ನಾವು ಫಾಸ್ಟಾಗಿ ಹಾಕಬೇಕು ಅಂತಂದ್ಬಿಟ್ಟು ಸ್ಟಿಚ್ ಮಾಡ್ಕೊಂಡು ಹೊರಟೋಗಿದ್ದೀವಿ ಅಂದರೆ ಅದು ಅಷ್ಟು ನೀಟ್ ಫಿನಿಶಿಂಗ್ ಬರೋದಿಲ್ಲ. ನೋಡಿ ಬ್ಯಾಕ್ ಸೈಡ್ ನೋಡಿ, ಈ ಥರ ಒಂದೇ ಲೆವೆಲಲ್ಲಿ ಈ ಥರ ನೀಟಾಗಿ ಸ್ಟಿಚ್ ಬಂದಿರುತ್ತೆ. ಈಗ ಈ ಸೈಡಲ್ಲಿರೋ ಸ್ಯಾರಿನೆಲ್ಲ ನಾವು ಲೆವೆಲ್ ಮಾಡ್ಕೊಬೇಕು. ಆವಾಗ ಲೆವೆಲ್ ಮಾಡ್ಕೊಂಡಲ್ಲಿ ನೋಡಿ ನಮ್ಗೆ ಇಲ್ಲೇ ಕಾಣ್ತಾ ಇದೆ ಆ ಫಾಲು ಮತ್ತು ಸ್ಯಾರಿ ಎರಡು ಈಕ್ವಲಾಗಿ ಕುತ್ಕೊಂಡಿರುತ್ತೆ. ಎಂಡಿಂಗಲ್ಲಿ ಹೋದಲ್ಲಿ ನಮಗೆ ಆ ಸ್ಯಾರಿಗೆ ಫಾಲು ಎಂಡಿಂಗಲ್ಲೂ ಅದೇ ಲೆವೆಲ್ಲಾಗೆ ಬಂದಿರುತ್ತೆ. ಯಾವತ್ತೇ ಆಗಲಿ ನಾವು ಸ್ಯಾರಿಗೆ ಫಾಲ್ ಹಾಕಬೇಕಾದ್ರೆ ನಾವು ಫಾಲನ್ನು ಮೊದಲು ವಾಶ್ ಮಾಡಿಬಿಟ್ಟು ಅದನ್ನು ನಾವು ಐರನ್ ಮಾಡಿ ಇಟ್ಕೊಂಡಿರಬೇಕು. ಅದೇ ಥರ ಫೋಲ್ಡ್ ಮಾಡಿಬಿಟ್ಟು ನಾವು ಹಾಕ್ತೀವಿ ಅಂತಂದರೆ ಚೆನ್ನಾಗಿರೋದಿಲ್ಲ. ಯಾವತ್ತೇ ಆಗಲಿ ನಾವು ಐರನ್ ಮಾಡಬೇಕು. ಐರನ್ ಮಾಡಿದ್ದಾದಮೇಲೆ ನಾವು ಫಾಲ್ ಹಾಕಿದ್ದೀವಿ ಅಂದರೆ ಅದು ನೀಟಾಗಿ ಕಾಣುತ್ತೆ. ನೀಟಾಗಿ ನಮಗೆ ಸ್ಟಿಚ್ ಮಾಡೋದಕ್ಕೂ ಅಷ್ಟೇ ಈಸಿಯಾಗಿರುತ್ತೆ. ನೋಡಿ ಈ ಥರ ಫಾಲು ಮತ್ತು ಸ್ಯಾರಿ ಎರಡು ಈಕ್ವಲಾಗಿ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ನೀಟಾಗಿ ಆ ಎಡ್ಜಿಗೆ ನಾವು ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ನಾನಿಲ್ಲಿ ಎರಡು ಸೈಡು ಸ್ಯಾರಿಗೆ ಸ್ಟಿಚ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದಕ್ಕೆ ಒಂದು ಸೈಡ್ ಹೆಮ್ಮಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈಗ ಹೆಂಡಿಂಗಲ್ಲಿ ಬಂದಮೇಲೆ ನೋಡಿ ಈ ಥರ ಈಗ ನೀಟಾಗಿ ಎಂಡಿಂಗಲ್ಲಿ ನೀಟಾಗಿ ಬಂದಿದೆ. ಇಲ್ಲಿ ಈ ಥರ ರಫ್ ಮಾಡ್ಕೊಂಡಿದ್ದಾದಮೇಲೆ ಈಗ ಸ್ಟಾರ್ಟಿಂಗಲ್ಲಿ ನಾವು ಯಾವ ಕಡೆ ಸ್ಟಾರ್ಟ್ ಮಾಡಿ ನಾವು ಫಾಲ್ ಹೊಲ್ದಿರ್ತೀರೋ ಅದೇ ಸೈಡಲ್ಲೇ ನೆಕ್ಸ್ಟ್ ಇನ್ನೊಂದು ಸಲ ನಾವು ಸ್ಟಿಚ್ ಮಾಡಬೇಕು. ಈಗ ನಾವು ಬ್ಯಾಕ್ ಸೈಡಿಂದ ನಾವು ಯಾವತ್ತೇ ಆಗಲಿ ಬರಬಾರ್ದು. ಸ್ಟಿಚ್ ಮಾಡಿಕೊಂಡು ನಾವು ಇವಾಗ ಈ ಥರ ಫ್ರಂಟಿಂದನೇ ನಾವು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ನಾನು ಫೋಲ್ಡ್ ಮಾಡಿದ್ನಲ್ವ ಅದೇ ಥರನೇ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಈಗ ಕೈಯಲ್ಲಿ ಫಾಲನ್ನು ಈ ಥರ ಇಟ್ಕೊಳ್ಬೇಕು. ಸ್ಯಾರಿನ ಒಂದು ಕೈಯಲ್ಲೆಲ್ಲ ಈ ಥರ ಲೆವೆಲ್ ಮಾಡ್ಕೊಬೇಕು. ನಿಮಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಈಗ ಈ ಥರ ಲೆವೆಲ್ ಮಾಡ್ಕೊಬೇಕು. ಈ ಥರ ಲೆವೆಲ್ ಮಾಡಿಕೊಂಡು ಒಂದು ಕೈಯಲ್ಲಿ ಈ ಥರ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಫಾಲ್ನೆಲ್ಲ ನಾವು ಇಲ್ಲೇ ನಾವು ನೀಟಾಗಿ ಅದನ್ನು ಸರಿಸಿ ಇಟ್ಕೊಂಡ್ಬಿಡ್ಬೇಕು. ಈಗ ಸ್ಟಿಚ್ ಮಾಡಿಕೊಂಡು ಈಗ ಬಂದಮೇಲೆ ನೆಕ್ಸ್ಟು ಸ್ಯಾರಿನ ಈ ಥರ ಟರ್ನ್ ಮಾಡ್ಕೊಬೇಕು. ಟರ್ನ್ ಮಾಡ್ಕೊಂಡಿದ್ದಾದಮೇಲೆ ಈಗ ಸ್ಯಾರಿನ ಫುಲ್ಲು ಈ ಲೆವೆಲ್ಲಾಗಿ ನಾವು ಈ ಥರ ರೆಡಿ ಮಾಡ್ಕೊಂಬಿಡಬೇಕು. ಈಗ ಒಂದು ಕೈಯಲ್ಲಿ ಸ್ಯಾರಿನ ಬ್ಯಾಕ್ ಸೈಡ್ ಇಟ್ಕೊಬೇಕು, ಫ್ರಂಟಲ್ಲಿ ಈ ಥರ ಬರಬೇಕು. ನೋಡಿ ಎಡ್ಜಲ್ಲಿ ಈ ಥರ ಬಂದಿದೆ, ಬ್ಯಾಕ್ ಸೈಡಲ್ಲಿ ನೀಟಾಗಿ ಕಾಣ್ತಾ ಇದೆ. ಈಗ ಸ್ಯಾರಿನೆಲ್ಲ ಲೆವೆಲ್ಲಾಗಿ ಈ ಥರ ನೀಟ್ ಮಾಡ್ಕೊಬೇಕು. ಆ ಸ್ಯಾರಿ ನಾವು ಎಷ್ಟು ನೀಟಾಗಿ ಈ ಥರ ಹಿಂಗೆ ಮೆಷಿನ್ ಮೇಲೆ ನಾವು ಈ ಥರ ಕೂರಿಸ್ಕೊಳ್ತಿರೋ ಫಾಲು ನಮ್ಗೆ ಅಷ್ಟೇ ನೀಟಾಗಿ ಬರುತ್ತೆ. ಬೇಸಿಕ್ ಕಲಿಯೋರ್ಗಂತೂ ಇದು ತುಂಬಾ ಈಸಿ. ಈ ಥರ ನಾವು ಈ ಟ್ರಿಕ್ಕಲ್ಲಿ ನಾವು ಕೆಲವೊಂದು ಟಿಪ್ಸ್ನೆಲ್ಲ ನಾವು ಯೂಸ್ ಮಾಡಿದ್ದೀವಿ ಅಂದರೆ ಸ್ಯಾರೀಸ್ಗೆ ಒಂದು ದಿನದಲ್ಲಿ ನಾವು ಎಷ್ಟು ಫಾಲ್ಗಳು ಬೇಕಾದರೂ ನಾವು ಹಾಕ್ಕೊಳ್ಬೋದು. ಈ ಥರ ಲೆವೆಲ್ ಮಾಡ್ಕೊಬೇಕು ಎರಡು ಕೈಯಲ್ಲಿ. ಈಗಲಿಂದನೇ ನಾವು ಸ್ಟಾರ್ಟಿಂಗಿಂದನೇ ಈ ಥರ ಲೆವೆಲ್ ಮಾಡಿಕೊಂಡು ಸ್ವಲ್ಪನೇ ನಾವು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಫಾಸ್ಟಾಗಿ ಬರುತ್ತಲ್ಲ ಅಂದ್ಕೊಂಡು ನಾವು ಯಾವತ್ತೇ ಆಗಲಿ ನಾವು ಸ್ಟಿಚ್ ಮಾಡಬಾರ್ದು. ನೋಡಿಕೊಂಡು ಈ ಥರ ನಾವು ಸ್ವಲ್ಪನೇ ಸ್ಟಿಚ್ ಮಾಡಬೇಕು. ಈಗ ಈ ಥರ ಎಲ್ಲ ಲೆವೆಲ್ ಮಾಡ್ಕೊಬೇಕು. ಎಂಡಿಂಗಲ್ಲಿ ಹೋದಲ್ಲಿ
ಫಾಲು ಈಕ್ವಲ್ಲಾಗಿ ಅದು ಬಂದಿರುತ್ತೆ. ಒಂದು ಸ್ವಲ್ಪನೂ ಹೆಚ್ಚು ಕಡಿಮೆ ಏನೂ ಆಗಿರೋದಿಲ್ಲ. ಈ ಥರ ಸ್ಯಾರಿನ ನಾವು ಸ್ವಲ್ಪನೇ ಸ್ಟಿಚ್ ಮಾಡ್ತಾ ನೀಟಾಗಿ ಮೆಷಿನ್ ಮೇಲೆ ಲೆವೆಲ್ ಮಾಡ್ಕೊಳ್ತಾ ಹೋಗ್ತಾ ಇರಬೇಕು. ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ, ಇಲ್ಲಿ ಈ ಕೈಯಲ್ಲಿ ಈ ಸ್ಯಾರಿ ಫ್ರಂಟಲ್ಲಿ ಹಿಡ್ಕೊಬೇಕು, ಬ್ಯಾಕ್ ಸೈಡಲ್ಲಿ ಈ ಥರ ಹಿಡ್ಕೊಂಡು ಸ್ಟಿಚ್ ಮಾಡ್ತಾ ಹೋಗ್ತಾ ಇರಬೇಕು. ಈಗ ಇನ್ನೂ ಒಂದು ಸಲ ಎಲ್ಲ ಇದೇ ಥರನೇ ಲೆವೆಲ್ ಮಾಡ್ಕೊಳ್ತಾ ಬರ್ತಾ ಇರಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಒಂದು ಸ್ಟಿಚ್ಚಿಂಗು ನಿಮಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಇದು ಸ್ಯಾರಿ ನಾವು ಎಷ್ಟು ಲೆವೆಲ್ ಮಾಡ್ಕೊಂಡಿರ್ತೀರೋ ಎಂಡಿಂಗಲ್ಲಿ ನಮಗೆ ಅಷ್ಟೇ ನೀಟಾಗಿ ನಮಗೆ ಬಂದುಬಿಟ್ಟಿರುತ್ತೆ. ಸ್ವಲ್ಪನೂ ಹೆಚ್ಚು ಕಡಿಮೆ ಏನೂ ಆಗಿರೋದಿಲ್ಲ. ನಾವು ಆ ಥರ ಬಿದ್ದು ಎಲ್ಲ ಸ್ವಲ್ಪನೇ ನಾವೆಲ್ಲ ಸ್ಟಿಚ್ ಮಾಡ್ಕೊಂಡು ಹೊರಟೋಗಿದ್ದೀವಿ ಅಂದರೆ ಎಂಡಿಂಗಲ್ಲಿ ನಮಗೆ ಸ್ವಲ್ಪ ವೇರಿಯೇಷನ್ ಕಾಣುತ್ತೆ. ಆದರೆ ಈ ಥರ ನಾವು ಸ್ಟಿಚ್ ಮಾಡಿದ್ದೀರಂದರೆ ಸ್ವಲ್ಪನೂ ವೇರಿಯೇಷನ್ ಆಗಿರೋದಿಲ್ಲ. ಎಂಡಿಂಗಲ್ಲಿ ಇದೇ ಥರನೇ ಇಷ್ಟು ನೀಟ್ ಫಿನಿಶಿಂಗ್ ಬಂದಿದೆ. ನೀಟಾಗಿ ಕುತ್ಕೊಳ್ಳುತ್ತೆ ಫಾಲು. ಸ್ಟಿಚ್ ಮಾಡ್ಕೊಂಡು ಇಷ್ಟು ನೀಟಾಗಿ ಬಂದಿರುತ್ತೆ. ನಿಮಗೂ ಅಷ್ಟೇ ಈ ಟಿಪ್ಸ್ ನಿಮಗೂ ಯೂಸ್ ಆಗುತ್ತೆ, ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಸ್ಯಾರಿನ ಟರ್ನ್ ಮಾಡಿಕೊಂಡು ಈ ಎಡ್ಜಿಗೆ ನಾವೀಗ ಸ್ಟಿಚ್ ಮಾಡಿಬಿಡಬೇಕು. ಯಾಕೆಂದರೆ ನಾನಿಲ್ಲಿ ಎರಡೂ ಸೈಡು ಸ್ಟಿಚ್ ಮಾಡ್ತಾ ಇರೋದ್ರಿಂದ ನಾನು ಈ ಥರ ಎಡ್ಜಲ್ಲೇ ಸ್ಟಿಚ್ ಮಾಡ್ಕೊಂಬಂದ್ಬಿಡ್ತೀನಿ. ಒಂದು ಸೈಡ್ ಹೆಮ್ಮಿಂಗ್ ಮಾಡಬೇಕು ಅನ್ನಂಗಿದ್ರೆ ಒಂದು ಸ್ವಲ್ಪ ಅದು ದೊಡ್ಡ ಸ್ಟಿಚ್ ಹಾಕ್ಕೊಂಡು ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೆಮ್ಮಿಂಗ್ ಮಾಡಿ ಫಾಲ್ ಹಾಕೋದು ಹೇಗೆ ಅನ್ನೋ ವಿಡಿಯೋನ ನಾನು ತೋರಿಸ್ತೀನಿ. ಈಗ ನೋಡಿ, ಬ್ಯಾಕ್ ಸೈಡ್ ಇವಾಗ ನಮಗಿಲ್ಲಿ ಇಷ್ಟು ನೀಟಾಗಿ ಬಂದಿದೆ. ಈ ಥರ ನಾವು ಇನ್ನೊಂದು ಸ್ವಲ್ಪ ಅದನ್ನ ಈ ಥರ ಲೆವೆಲ್ ಮಾಡಿಕೊಂಡ್ರೆ ನಮಗಿನ್ನೂ ನೀಟಾಗಿ ಬೇಕು ಅಂತಂದರೆ ನಾವು ಅದನ್ನು ಐರನ್ ಮಾಡ್ಕೊಬೋದು. ಐರನ್ ಮಾಡ್ಕೊಂಡಲ್ಲಿನೂ ಅಷ್ಟು ನೀಟಾಗಿ ಕಾಣುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ಯಾರಿ ಫುಲ್ಲು ಇದೇ ಥರನೇ ಇರುತ್ತೆ, ಸ್ವಲ್ಪನೂ ವೇರಿಯೇಷನ್ ಏನೂ ಆಗಿರೋದಿಲ್ಲ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ನೀವು ಸ್ಯಾರಿಗೆ ಫಾಲ್ ಹಾಕಿ ನಿಮಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ವಿಡಿಯೋ ಹಾಕೋದಕ್ಕೆ ನನಗೆ ಖುಷಿ ಆಗುತ್ತೆ. ಈಗ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಬ್ಯಾಕ್ ಸೈಡು ಇದೇ ಥರನೇ ಇದೆ, ಫ್ರಂಟ್ ಸೈಡು ಇದೇ ಒಂದೇ ಲೆವೆಲ್ಲಾಗಿ ಒಂದೇ ಈಕ್ವಲ್ಲಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.